ಹೆಣ್ಮಕ್ಳನ್ನ ತುಂಬ ಸೇಫಾಗಿ ಸೆಕ್ಯೂರಾಗಿ ಬೆಳೆಸಿರ್ತಾರೆ. ಅಂದರೆ ಪೇರೆಂಟ್ಸ್ಗೇನೋ ನಾವು ಚೆನ್ನಾಗಿ ಬೆಳೆಸ್ತಾ ಇದ್ದೀವಿ, ನನ್ನ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಅವ್ರು ಸ್ಕೂಲಿಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಸೀದಾ ಮನೆಗೆ ಬರಬೇಕು. ಅಲ್ಲಿಂದ ಎಲ್ಲೂ ಬೇರೆ ಕಡೆ ಹೋಗೋಂಗಿಲ್ಲ, ಸೀದಾ ಮನೆಗೆ ಬರಬೇಕು ಅಂತಲೇ ಹೇಳಿರ್ತಾರೆ. ಮನೆಗೆ ಬರಬೇಕು, ಮನೆ ಅಡುಗೆ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು, ಬಟ್ಟೆ ತೊಳಿಬೇಕು, ಬಟ್ಟೆ ಮಡಚಿಡಬೇಕು, ಯಾರಾದರೂ ನೀರು ಕೇಳಿದ್ರೆ ಕೊಡಬೇಕು, ಟೀ ಕಾಫಿ ಕೇಳಿದ್ರೆ ಅದನ್ನು ಮಾಡಿಕೊಡ್ಬೇಕು. ಅಂದರೆ ಮನೆ ಕೆಲಸ ಎಲ್ಲ ಕಲಿಸ್ತಾ ಇರ್ತಾರೆ. ಆ ತಂದೆ ತಾಯಿಗಳು ಏನು ಅಂದ್ಕೊಂಡಿರ್ತಾರೆ, ನಾವು ನಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ, ಅವಳಿಗೆ ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ದೀವಿ, ನಾವು ತುಂಬ ಸೇಫಾಗಿ ಅವಳನ್ನು ನೋಡ್ಕೊತಾ ಇದ್ದೀವಿ ಅಂತ ತಿಳ್ಕೊಂಡಿರ್ತಾರೆ. ಅವಳಿಗೊಂದು ಬಟ್ಟೆ ಚಪ್ಪಲಿ ತೊಗೊಳೋಕೆ ಕೂಡ ಅವಳಿಗೇನು ಗೊತ್ತಾಗುತ್ತೆ, ಅವಳಿನ ಸಣ್ಣಳು ಅಂದ್ಕೊಂಡು ಅವರೇ ಕೊಡಿಸ್ತಾ ಇರ್ತಾರೆ. ಅವ್ರ ಪ್ರಕಾರ ನಿಜವಾಗ್ಲೂ ಅವರು ತುಂಬ ಪ್ರೀತಿಯಿಂದ ಸೆಕ್ಯೂರಾಗಿ ಸೇಫಾಗಿ ಬೆಳೆಸ್ತಾ ಇದ್ದೀವಿ ಅಂತ ತಿಳ್ಕೊಂಡಿರ್ತಾರೆ. ಅದು ನಿಜ ಕೂಡ ಒಂದರ್ಥದಲ್ಲಿ. ಆದರೆ ಒಂದು ಟೈಮ್ ಬರುತ್ತೆ, ಅವ್ರಿಗೆ ಮದುವೆನೂ ಮಾಡ್ತಾರೆ. ಒಂದು ಎಜುಕೇಷನ್ ಅಂತ ಕೊಡಿಸಿರ್ತಾರೆ, ಓಕೆ ಮದುವೆನೂ ಮಾಡ್ತಾರೆ. ಅವ್ರಿಗೆ ನೋಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಚೆನ್ನಾಗಿರೋದನ್ನೇ ನೋಡ್ತಾರೆ. ಏನು ಅದರಲ್ಲಿ ಏನು ಇದು ಮಾಡೋಕ್ಕಾಗಲ್ಲ. ನಮ್ಮ ಮಗಳು ಚೆನ್ನಾಗಿರಬೇಕು ಅಂತಲೇ ಅವರು ಮದುವೆ ಮಾಡಿ ಕೊಡ್ತಾರೆ. ಆದರೆ ಇನ್ ಕೇಸ್ ಎಲ್ಲ ಲೈಫು ಅಂದರೆ ಎಲ್ಲ ಮ್ಯಾರೇಜು ಸಕ್ಸಸ್ ಆಗುತ್ತಾ? ಇಲ್ಲ ತಾನೇ. ಇನ್ ಕೇಸ್ ಏನಾದರೂ ಇರ್ರೆಸ್ಪಾನ್ಸಿಬಲ್, ಸರಿಯಾಗಿ ದುಡಿದೇ ಇರೋ, ಚೆನ್ನಾಗಿರುತ್ತೆ ಮುಂಚೆ ಎಲ್ಲ, ಸರಿಯಾಗಿ ದುಡಿದೇ ಇರೋ ಗಂಡನೋ, ರೆಸ್ಪಾನ್ಸಿಬಲ್ ತೊಗೊಳ್ಳದೇ ಇರೋ ಗಂಡನೋ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೇ ಇರೋ ಗಂಡನೋ, ಆ ಥರ ಏನಾದರೂ ಅವ್ರ ಲೈಫಲ್ಲಾದರೆ ಅವ್ರ ಗತಿ ಏನು ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನಿಜ ಹೇಳ್ತೀನಿ. ಅಷ್ಟರಲ್ಲಿ ಅವ್ರ ಗಂಡ ಹೇಗೆ ಅಂತ ಅವ್ರಿಗೆ ರಿಯಲೈಸ್ ಆಗೋಷ್ಟರಲ್ಲಿ ಅವ್ರಿಗೆ ಒಂದು 35-40 ಆಗಿರುತ್ತೆ. ಮಕ್ಕಳಾಗಲೇ ಒಂದು 10-12 ವರ್ಷ 15 ವರ್ಷ ಆ ಥರ ಬಂದಿರ್ತಾರೆ. ಅವಾಗ ಅವ್ರಿಗೆ ಅಷ್ಟು ದಿನ ಹೆಂಗೋ ತಳ್ತಾ ಇರ್ತಾರೆ, ಅವ್ರಿಗೆ ಅರ್ಥ ಆಗ್ತಿರಲ್ಲ. ಇವತ್ತು ಸರಿಯಾಗುತ್ತೆ ನೋಡೋಣ, ನಾಳೆ ಸರಿಯಾಗುತ್ತೆ ಅಂದ್ಕೊಂಡೇ ಅವ್ರು ಹಂಗೆ ತಳ್ತಾ ಇರ್ತಾರೆ. ಅವ್ರಿಗೆ ಪೂರ್ತಿ ರಿಯಲೈಸೇಷನ್ ಆಗುತ್ತೆ ಇದು ಸರಿಯಾಗೋದಲ್ಲ ಅಂತ. ನಾನು ಹೇಳ್ತಾ ಇರೋದು ಅವ್ರ ಮನಸ್ಥಿತಿ ಅವಾಗ ಹೆಂಗಿರುತ್ತೆ, ಎಷ್ಟು ಅವ್ರಿಗೆ ನೋವಾಗ್ತಾ ಇರುತ್ತೆ ಅಂದರೆ ಅವ್ರಿಗೆ ಹೊರಗಡೆ ಹೋಗಿ ದುಡಿಯೋಕ್ಕೂ ಆಗ್ತಾರಲ್ಲ. ಏಜ್ ಆಲ್ರೆಡಿ 35-40 ಆಗ್ತಾ ಇರುತ್ತೆ, ದುಡಿಯೋಕ್ಕೂ ಆಗಲ್ಲ. ಹೊರಗಡೆ ಹೇಗೆ ವ್ಯವಹಾರ ಮಾಡೋದು ಅಂತ ಅರ್ಥ ಆಗ್ತಿರಲ್ಲ. ಏನಾದ್ರು ಬಿಸ್ನೆಸ್ ಮಾಡೋದಕ್ಕೂ ಅವ್ರಿಗೆ ಗೊತ್ತಾಗ್ತಿರಲ್ಲ. ತುಂಬ ಡಿಪೆಂಡ್ ಆಗಿ ಅವ್ರ ಮನೆ ಆಯಿತು, ಅಡುಗೆ ಆಯಿತು, ಮಕ್ಕಳು ನೋಡ್ಕೊಳ್ಳೋದಾಯಿತು ಅಂದ್ಕೊಂಡೇ ಇರ್ತಾರೆ. ಆದರೆ ಒಂದೇ ಸಲ ಫುಲ್ಲು ರಿಯಲೈಸೇಷನ್ ಆಗುತ್ತೆ ಇದು ಸರಿಯಾಗೋದಲ್ಲ, ನಾನು ಹಿಂಗೆ ಇದ್ದರೆ ನನ್ನ ಮಕ್ಕಳಿಗೂ ಇದು ತೊಂದರೆ ಆಗುತ್ತೆ ಅಂತ. ಅವಾಗ ಅವರಿಗೆ ಏನು ಮಾಡಲಿಕ್ಕೂ ಗೊತ್ತಾಗಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ, ತುಂಬ ಅವರು ಸಂಕಟದಲ್ಲಿ ಒದ್ದಾಡೋಕ್ಕೆ ಆಗೋ ಥರ ಆಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ಅವರು ಹೊರಗಡೆ ಹೋಗಬಾರ್ದು, ದುಡಿಬಾರ್ದು ಅಂತ ಅಲ್ಲ, ಹೋಗಲೇಬೇಕಾಗುತ್ತೆ. ಗಂಡ ಹೆಂಡತಿ ಇಬ್ಬರು ಏನು ರೆಸ್ಪಾನ್ಸಿಬಲ್ ತೊಗೊಳ್ಳದೇ ಇದ್ದರೆ ಫ್ಯಾಮಿಲಿ ಏನಾಗಬೇಡ ಹೇಳಿ, ಮಕ್ಕಳ ಗತಿ ಏನಾಗುತ್ತೆ? ಅವರು ಹೋಗಲೇಬೇಕಾಗುತ್ತೆ, ಏನಾದರೂ ಇನಿಷಿಯೇಟಿವ್ ತೊಗೊಳ್ಳೇಬೇಕಾಗುತ್ತೆ. ಆದರೆ ಆ ಇನಿಷಿಯೇಟಿವ್ ತೊಗೊಳ್ಳೋದಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ, ಅವ್ರ ಮನಸ್ಸು ಎಷ್ಟು ಒದ್ದಾಡ್ತಾ ಇರುತ್ತೆ, ಹೊರಗಡೆ ಪ್ರಪಂಚನ ಎದುರಿಸೋಕೆ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರುತ್ತೆ, ಅವ್ರಿಗೆ ಏನು ಮಾಡಲಿಕ್ಕೆ ಅರ್ಥ ಆಗ್ತಾ ಇರಲ್ಲ. ಆದರೆ ಹೋಗಲೇಬೇಕು. ಆ ಹೆಣ್ಮಕ್ಳಿಗಿರೋ ಮನಸ್ಸಿನ ಸ್ಥಿತಿನ ನಾನು ಇಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಅಷ್ಟೇ. ದಯವಿಟ್ಟು ಹೆಣ್ಮಕ್ಳನ್ನೇ ಆಗಲಿ ಗಂಡು ಮಕ್ಕಳನ್ನೇ ಆಗಲಿ ಸ್ವಲ್ಪನಾದರೂ ಬೋಲ್ಡಾಗಿ ಬೆಳೆಸಬೇಕು. ಸ್ವಲ್ಪನಾದರೂ ಬುಕ್ಕಿನ ನಾಲೆಡ್ಜು, ಎಜುಕೇಷನ್ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಎಜುಕೇಷನ್ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಹೊರಗಡೆ ಲೋಕಜ್ಞಾನನ ತಿಳಿಸೋದು, ಹೊರಗಡೆ ವ್ಯವಹಾರನ ಅವ್ರಿಗೆ ತಿಳಿಸೋದು, ದುಡ್ಡಿನ ವ್ಯವಹಾರದಲ್ಲಿ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಈ ಸೋಷಿಯಲ್ ಹೊರಗಡೆ ಅವ್ರನ್ನ ಕರ್ಕೊಂಡು ಹೋಗೋದು, ಅದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡ್ತಾರೆ ಹೇಳಿ, ಒಂದು ಫೈನಾನ್ಷಿಯಲ್ ವಿಷಯ ಆಗಿರ್ಬೋದು, ಬೇರೆ ಯಾವುದೇ ವಿಷಯ ಆಗಿರ್ಬೋದು, ಅವಳಿಗೇನು ಗೊತ್ತಾಗುತ್ತೆ, ಅವನಿಗೇನು ಗೊತ್ತಾಗುತ್ತೆ ಅಂತ ಅವ್ರನ್ನ ತಡೆದು ಬಿಡ್ತಾರೆ. ಮತ್ತು ಕಂಪೇರ್ ಮಾಡಿ ಬೆಳೆಸೋದ್ರಿಂದ ಅವರನ್ನು ಎಲ್ಲದಕ್ಕೂ ಅವಳಿಗೆ ಗೊತ್ತಾಗಲ್ಲ ಅಂದ್ಕೊಂಡು ಬೆಳೆಸೋದ್ರಿಂದ ಅವರಿಗೆ ಅವ್ರ ಮನಸ್ಸಲ್ಲಿ ಅವ್ರಿಗೆ ನನಗೆ ಗೊತ್ತಾಗಲ್ಲ, ನನಗೆ ಅಷ್ಟು ಇದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ಅನ್ನೋ ಥರ ಅವರೇ ಅಂದ್ಕೊಂಡ್ಬಿಡ್ತಾರೆ. ಅವರು ಮುಂದೆ ಅವರೇ ಹೋಗಲ್ಲ, ನನಗದು ಅಷ್ಟು ಅರ್ಥ ಆಗಲ್ಲ, ಬಾಯ್ಬಿಟ್ಟು ಹೇಳ್ತಾರೆ ನನಗೆ ಅದು ಅರ್ಥ ಆಗಲ್ಲ, ನೀವೇ ಮಾಡಿ ಅಂತ. ಅವ್ರು ಏನು ಮಾಡಬೇಕು, ಈ ಥರ ಏನಾದರೂ ಫೇಲ್ ಆದರೆ, ಸಕ್ಸಸ್ ಆದರೆ ಓಕೆ, ಚೆನ್ನಾಗೆಲ್ಲ ಇದ್ದರೆ ಓಕೆ, ಅವರು ನಮ್ಮ ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು ಅವ್ರು ಖುಷಿಯಿಂದನೇ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಇಟ್ಕೊಳ್ಳಿ. ಇನ್ ಕೇಸ್ ಇರ್ರೆಸ್ಪಾನ್ಸಿಬಲ್ ಆಗಿರೋವಂಥವ್ರು ಸಿಕ್ಕರೆ ಅವ್ರ ಗತಿ ಏನು? ಈ ಸಮಾಜನ ಎದುರಿಸೋಕ್ಕೆ ಅವ್ರು ಎಷ್ಟು ಕಷ್ಟಪಡಬೇಕಾಗುತ್ತೆ. ಆದರೆ ಈ ನಮ್ಮ ಸಮಾಜ ಕೂಡ ಹಂಗೆ ಬ್ಲೇಮ್ ಮಾಡುತ್ತೆ, ಅವನೇನೋ ಅಂತನೋ, ಇವಳೇನು ಮಾಡ್ತಾಯಿದ್ಲು, ಇವಳು ದುಡಿಬೋದಿತ್ತಲ್ಲ, ಇವಳು ಸರಿಯಾಗಿ ಇದು ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾರೆ. ಆದರೆ ಅವಳು ಬೆಳೆದು ಬಂದಿರೋದು ಎಲ್ಲರಿಗೂ ಅವ್ರ ಚೈಲ್ಡ್ಹುಡ್ಡೇ ಪ್ಲಸ್ ಪಾಯಿಂಟ್ ಆ್ಯಂಡ್ ಮೈನಸ್ ಪಾಯಿಂಟ್ ಆಗುತ್ತೆ. ಚೈಲ್ಡ್ಹುಡ್ಡಲ್ಲಿ ಅವರು ಯಾವ ಥರ ಬೆಳೆದಿರ್ತಾರೆ ಅವ್ರ ಲೈಫ್ ಲಾಂಗ್ ಅದು ಕ್ಯಾರಿ ಆಗುತ್ತೆ. ಯಾರೋ ಕೆಲವೊಬ್ರು ಮಾತ್ರ
ಚೇಂಜ್ ಮಾಡಿಕೊಂಡು ನಾನು ಹಿಂಗಿರಬಾರ್ದು, ನಾನು ಚೇಂಜ್ ಮಾಡ್ಕೋಬೇಕು, ಚೇಂಜ್ ಆದರೆ ಮಾತ್ರ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂದ್ಕೊಂಡು ಚೇಂಜ್ ಆಗಿ ಲೈಫ್ನ ಚೆನ್ನಾಗಿ ನಡೆಸ್ತಾರೆ. ತುಂಬ ಜನಕ್ಕೆ ಆ ಚೈಲ್ಡ್ಹುಡ್ಡು ಏನು ಅವ್ರು ಬೆಳೆದಿರ್ತಾರೆ ಆ ಥರ ಒಂದು ಮೈಂಡ್ಸೆಟ್ಟಿಂದ ಹೊರಗೆ ಬರೋಕ್ಕಾಗಲ್ಲ. ಅದು ತುಂಬ ಕಷ್ಟ ಆಗುತ್ತೆ. ಸ್ವಲ್ಪನಾದರೂ ಅವರನ್ನ ವ್ಯವಹಾರ ಜ್ಞಾನ, ಲೋಕಜ್ಞಾನ, ಅಡುಗೆ ಕೆಲಸ, ಇದು ಎಲ್ಲ ಕೆಲಸನೂ ಮುಖ್ಯ. ಅದ್ರ ಜೊತೆಗೆ ಒಂದು ಫೈನಾನ್ಷಿಯಲ್ ನಾಲೆಡ್ಜ್ ಆಗಿರ್ಬೋದು, ಪ್ರಪಂಚ ಹೇಗೆ ಇದೆ, ಅದು ಅವ್ರಿಗೆ ಹೇಗೆ ನಾವು ನಡ್ಕೋಬೇಕು, ಇದನ್ನೆಲ್ಲ ತಿಳಿಸಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಏನಾದರೂ ಆಯಿತು ಅಂದರೆ ಆಮೇಲೆ ಪೇರೆಂಟ್ಸ್ ಬರ್ತಾರಾ? ಎಷ್ಟೋ ಸಲ ಪಾಪ ಅವ್ರಿಗೂ ಬರೋಕ್ಕಾಗಲ್ಲ, ಅವ್ರಿಗೂ ವಯಸ್ಸಾಗಿರುತ್ತೆ, ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರಿಗೆ ಅಷ್ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲಿಕ್ಕಿಲ್ಲ, ಇದ್ರೂ ಬರೋಕ್ಕಾಗಲ್ಲ. ತುಂಬ ಜನ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ತುಂಬ ಜನ ಆಗದೇ ಇರ್ಬೋದು. ಅಂಥ ಗತಿ ಏನು ಅಲ್ವಾ? ಸಮಾಜದಲ್ಲಿ ಈ ಥರ ತುಂಬ ಹೆಣ್ಮಕ್ಳು ತುಂಬ ಸಫರ್ ಆಗ್ತಾ ಇರ್ತಾರೆ. ಎಲ್ಲರಿಗೂ ಹೇಳ್ಕೊಳಕ್ಕಾಗಲ್ಲ. ಎಷ್ಟು ಕಷ್ಟ ಅವ್ರು ಅನುಭವಿಸ್ತಾ ಇರ್ತಾರೆ ಅಂದರೆ ಅವ್ರನ್ನ ನೆಗ್ಲೆಕ್ಟಾಗಿ ನೋಡ್ತಾ ಇರ್ತಾರೆ. ಅವನಂತೂ ಹಂಗೆ, ಇವಳಾದರೂ ಏನು ಮಾಡ್ತಾಯಿದ್ಲು, ಇಷ್ಟೇ ಇವ್ರದ್ದು, ಹಿಂಗೆ, ಎಷ್ಟೇ ಇವ್ರು ಮುಂದೆ ಹೋಗಲ್ಲ, ಇವ್ರದ್ದು ಇಷ್ಟೇ ಜೀವನ ಅಂತ ನೋಡ್ತಾ ಇರ್ತಾರೆ. ಅವರು ಹೆಂಗಾಗಿರುತ್ತೆ ಅವ್ರ ಪರಿಸ್ಥಿತಿ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ ಥರ ಅವ್ರ ಸಿಚುವೇಶನಲ್ಲಿ ಇರ್ತಾರೆ. ಇನ್ನು ಮುಂದೆ ಆದರೂ ಸಿಟಿಯಲ್ಲಿ ಅಷ್ಟು ಕಡಿಮೆ ಇದು ಈ ಥರ ಒಂದು ವಾತಾವರಣ ಮಕ್ಕಳನ್ನ ಬೆಳೆಸೋದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಹಳ್ಳಿಯಲ್ಲಿ ಅದೇ ಥರ ಇರ್ಬೋದು ಅಂತ ಅನಿಸುತ್ತೆ. ದಯವಿಟ್ಟು ಮಕ್ಕಳನ್ನ ಸ್ವಲ್ಪನಾದರೂ ನಂಬಿಕೆ ಇಟ್ಟು ಬೋಲ್ಡಾಗಿ ಬೆಳೆಸೋದು ತುಂಬಾ ಮುಖ್ಯ.